ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಸರ್ಬದಲ್ಲಿರುವ ಬಂಗಾರಧಾಮ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮೂರಿನ ಹೆಮ್ಮೆಯ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಚಿರನಿದ್ರೆಯಲ್ಲಿರೋ ಪ್ಲೇಸ್. ಇದು ಅವರ ಸಮಾಧಿ ಸ್ಥಳ. ಪಾರ್ಕಾಗಿ ಮಾಡಿದ್ದಾರೆ. ಅದನ್ನು ಸೆಂಟರ್ನಲ್ಲಿ ಅದನ್ನು ಇಟ್ಟು ಸುತ್ತ ಪಾರ್ಕ್ಗಳನ್ನು ಮಾಡಿದ್ದಾರೆ. ಇದು ನಮ್ಮೂರು, ನಮ್ಮ ಹೆಮ್ಮೆ ಅಂತ ನೋಡಬೇಕಾಗಿರೋ ಸ್ಥಳ. ಇದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿದೆ. ಮೇಂಟೆನ್ಸು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಆಡಿಟೋರಿಯಂ ಥರ ಮಾಡಿಬಿಟ್ಟು ಅಲ್ಲೇನಾದರೂ ಸರ್ಕಾರಿ ಫಂಕ್ಷನ್ ನಡೆಸ್ತಾರೆ ಅನಿಸುತ್ತೆ. ಅಲ್ಲಿ ಕೂತ್ಕೊಂಡು ನೋಡೋಕ್ಕೆಲ್ಲ ವಿಶಾಲವಾಗಿ ಪ್ಲೇಸನ್ನು ಇಟ್ಟಿದ್ದಾರೆ. ಮತ್ತು ಚಿಕ್ಕ ಸ್ಥಳದಲ್ಲೇ ಇದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ವೆರೈಟಿ ಗಿಡಗಳನ್ನು ಹಾಕಿದ್ದಾರೆ. ಸಸ್ಯ ಜಗತ್ತನ್ನೇ ನೋಡ್ಬೋದು ನಾವಲ್ಲಿ. ಫ್ಲವರ್ಸ್ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಸುತ್ತಲೂ ರೌಂಡಾಗಿ ಗಾರ್ಡನ್ ಮಾಡಿ, ಪಾರ್ಕ್ಗಳು ಮಾಡಿ, ಕೂತ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಫ್ಲವರ್ ಗಿಡನ ಚಿಕ್ಕದಾಗಿ ಕಟ್ ಮಾಡಿ, ದೊಡ್ಡ ಗಿಡ ಹೋಗದೆ ಚಿಕ್ಕದಾಗಿ ಕಟ್ ಮಾಡಿ ಫುಲ್ ಫ್ಲವರ್ಸ್ ಗಿಡ ಮಾಡಿದ್ದಾರೆ. ಮತ್ತೇನೆಂದರೆ ಇಲ್ಲಿ ಒಂಥರ ಶಾಂತಿ ಫೀಲ್ ಆಗುತ್ತೆ. ಸೈಲೆಂಟಾಗಿತ್ತು. ನಾವು ವಿಸಿಟ್ ಮಾಡಿದ ದಿನ ಜನ ಇರಲಿಲ್ಲ ಅಂತಲೂ ಅನಿಸುತ್ತೆ. ಕಡಿಮೆ ಜನ ಇದ್ದರು ಮತ್ತು ಶಾಂತತೆ ಇತ್ತು ಮತ್ತು ಕೂಲಿತ್ತು. ಬಿಸಿಲಿತ್ತು ತುಂಬ, ಆದ್ರೂ ಒಳಗೆ ಹೋದ್ಮೇಲೆ ಕೂಲ್ ಫೀಲ್ ಆಯಿತು. ನಮ್ಮೂರಲ್ಲಿ ಇಷ್ಟೊಂದು ಪಾರ್ಕು ಇಲ್ಲ, ಇದೇ ಫಸ್ಟಿಂದ ಅನಿಸುತ್ತೆ. ಮಧ್ಯದಲ್ಲಿ ಅವರ ಸ್ಥಳ ಇದೆ. ಅದು ಅವ್ರದ್ದಷ್ಟೇ ಅಲ್ಲದೆ ಧರ್ಮಪತ್ರಿ ಅವ್ರದ್ದು ಇದೆ. ಅಕ್ಕಪಕ್ಕದಲ್ಲಿ ಮಾಡಿದ್ದಾರೆ. ಅಲ್ಲಿಗೆ ನಾವು ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗ್ಬಾರ್ದು. ನಾವು ಸ್ಲಿಪ್ಪರೆಲ್ಲ ತೆಗೆದಿಟ್ಟು ವಿಸಿಟ್ ಮಾಡಿದ್ವಿ. ಎಷ್ಟು ನೀಟಾಗಿ ಅದನ್ನು ಮೇಂಟೆನ್ಸ್ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಅನಿಸುತ್ತೆ. ಮತ್ತು ಇಲ್ಲಿಂದೊಂದು ಪ್ರತ್ಯೇಕತೆ ಅಂದರೆ ಒಂದು ಕ್ಲಾಕ್ ಟವರ್ ಇದೆ. ತುಂಬ ಬೃಹತ್ತಾದ ಕ್ಲಾಕ್ ಟವರ್ ಇದೆ. ಹೋದಾಗ ಕರೆಕ್ಟು 12 ಗಂಟೆನೇ ಆಗಿತ್ತು. ಅದು ನಾದ ಹೊರಡ್ತಾ ಇತ್ತು, ಗಂಟೆ ನಾದ ಕೇಳಿಸ್ತಾ ಇತ್ತು. ಇದು ಇಡೀ ಸೊರಬಕ್ಕೆ ಕೇಳಿಸತ್ತೆ. ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ ಅದನ್ನು. ನಾವು ಅಲ್ಲಿಂದನೇ ಫುಲ್ಲು ಇಷ್ಟು ದೊಡ್ಡಕ್ಕಿದೆ ನೋಡಿ ಪಾರ್ಕು, ಫುಲ್ಲಾಗಿ ನೋಡ್ಬೋದು. ಇಲ್ಲಿ ವಿಸಿಟರ್ ಮಾಡೋರಿಗೆ ಕೂತ್ಕೊಳ್ಳೋಕ್ಕೆ, ಫೋಟೋಶೂಟಿಗೆಲ್ಲ ಜಾಗ ಇಟ್ಟಿದ್ದಾರೆ. ಚಪ್ರ ಮಾಡಿದ್ದನ್ನು ತುಂಬಾ ಶಾಂತಿಯುತ ಪ್ಲೇಸ್ ಅಂತ ಹೇಳ್ಬೋದು. ಇಷ್ಟನ್ನು ವಿಸಿಟ್ ಆಗಿ ನಾವು ವಾಪಸ್ ಆದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.